ಗೆಳೆಯರೇ, ನಾನಿವಾಗ ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣದಲ್ಲಿ ಇದ್ದೀನಿ. ಇಲ್ಲಿಂದ ನಾನು ಬೀರೂರು ರೈಲ್ವೆ ನಿಲ್ದಾಣ ತನಕ ಪ್ರಯಾಣ ಮಾಡುತ್ತೇನೆ. ಅದಕ್ಕೆ ಮಂಗಳೂರು ಸೆಂಟ್ರಲ್ ಟು ವಿಜಯಪುರ ಟ್ರೈನನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ಅದರಲ್ಲಿ ನಾನ್ ಎ ಸಿ ಸ್ಲೀಪರ್ ಬೋಗಿಯನ್ನು ಸಹ ರಿಸರ್ವೇಷನ್ ಮಾಡಿದ್ದೀನಿ. ನಾನ್ ಎ ಸಿ ಸ್ಲೀಪರ್ ಬೋಗಿ ಒಳಗಡೆಗೆ ಯಾವ ರೀತಿ ಇದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡುತ್ತೇನೆ. ಅದರ ಜೊತೆಗೆ ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣದಿಂದ ಇದು ಎಷ್ಟು ಗಂಟೆಗೆ ಹೊರಟು ಯಾವ ಮಾರ್ಗದ ಮುಖಾಂತರ ವಿಜಯಪುರಕ್ಕೆ ಎಷ್ಟು ಗಂಟೆಗೆ ತಲುಪುತ್ತದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡುತ್ತೇನೆ. ಅದಕ್ಕಿಂತ ಮೊದಲು ಫಸ್ಟು ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಲೈಕು ಮತ್ತು ಶೇರ್ ಮಾಡಿ. ಈ ಟ್ರೈನು ಪ್ರತಿದಿನ ಮಧ್ಯಾಹ್ನ 4:45ಕ್ಕೆ ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣದಿಂದ ಹೊರಟು ಸಂಜೆ ವೇಳೆಗೆ ಕುಕ್ಕೆ ಸುಬ್ರಹ್ಮಣ್ಯ ತಲುಪುತ್ತದೆ ಸ್ನೇಹಿತರೆ. ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಟು ಸಕಲೇಶಪುರ 50ಕ್ಕೂ ಹೆಚ್ಚು ಸುರಂಗ ಮಾರ್ಗವು ಒಂದು ಘಾಟನ್ನು ಮುಖಾಂತರ ಹಾದು ಹೋಗುತ್ತದೆ. ನಂತರ ಹಾಸನ ಜಂಕ್ಷನ್ ಮುಖಾಂತರ ಬೀರೂರು ಜಂಕ್ಷನ್ ಮುಖಾಂತರ ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿಗೆ ರಾತ್ರಿಯೆಲ್ಲ ಹೋಗುತ್ತದೆ ಸ್ನೇಹಿತರೆ. ಹುಬ್ಬಳ್ಳಿ ಜಂಕ್ಷನ್ ಮುಖಾಂತರ ಬೆಳಗಿನ ಜಾವ ಗದಗ ಜಂಕ್ಷನಿಗೆ ತಲುಪುತ್ತದೆ. ಅಲ್ಲಿಂದ ಬಾಗಲಕೋಟೆ ಮುಖಾಂತರ ಬೆಳಗ್ಗೆ 10:30ಕ್ಕೆ ವಿಜಯಪುರ ತಲುಪುತ್ತದೆ. ಈ ಟ್ರೈನಲ್ಲಿರುವ ನಾನ್ ಎ ಸಿ ಸ್ಲೀಪರ್ ಬೋಗಿಯನ್ನು ನಾನು ತೋರಿಸುತ್ತೇನೆ. ಅದರ ಜೊತೆಗೆ ಆ ಸೀಟ್ಗಳನ್ನು ಸಹ ತೋರಿಸುತ್ತೇನೆ ಸ್ನೇಹಿತರೆ. ಒಳಗಡೆ ಯಾವ ರೀತಿ ಇರುತ್ತದೆ ನಾನ್ ಎ ಸಿ ಬೋಗಿ ಸೀಟ್ಗಳು. ಮೊದಲಿಗೆ ಸ್ನೇಹಿತರೆ ಅಪ್ಪರ್ ಸೀಟು, ಲೋಯರ್ ಸೀಟು, ಮಿಡಲ್ ಸೀಟು ಅಂತ ಇರುತ್ತದೆ. ಇದು ಮೇಲೇನಿದೆ ಇದು ಅಪ್ಪರ್ ಸೀಟು ಸ್ನೇಹಿತರೆ. ಈ ಕೆಳಗಡೆ ಇರುತ್ತದೆ ಇದು ಮಿಡಲ್ ಸೀಟು. ಆದರೂ ಕೆಳಗಡೆ ಇರೋದೇ ಲೋಯರ್ ಸೀಟು ಸ್ನೇಹಿತರೆ. ಈ ರೀತಿ 3 ಸೀಟು, ಅದರ ಆಪೋಸಿಟ್ಟು ಮತ್ತೆ 3 ಸೀಟು ಇರುತ್ತದೆ. ಅದರ ಪಕ್ಕದಲ್ಲಿ ಮತ್ತೆ 2 ಸೀಟು ಇರುತ್ತದೆ. ಒಟ್ಟು ಒಂದು ಕಂಫರ್ಟಲ್ಲಿ 8 ಸೀಟ್ ಇರ್ತದೆ ಸ್ನೇಹಿತರೆ. ಈ ಕಡೆಗೆ ನೋಡಿ ಸ್ನೇಹಿತರೆ, ಇದು ಮೇಲೆ ಅಪ್ಪರ್ ಸೀಟು, ಇದು ಕೆಳಗಡೆಗೆ ಇರೋದು ಲೋಯರ್ ಸೀಟು. ಈ ರೀತಿ ನಾನ್ ಎ ಸಿ ಸ್ಲೀಪರ್ ಬೋಗಿ ಇರುತ್ತದೆ ಸ್ನೇಹಿತರೆ ಒಳಗಡೆಗೆ. ಉತ್ತರ ಕರ್ನಾಟಕದ ಭಾಗದವರು ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ನೋಡಲು ಬರೋರಿಗೆ ಭಾಳ ಅನುಕೂಲ ಆಗುತ್ತದೆ. ಏಕೆಂದರೆ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಎರಡನ್ನೂ ನೋಡಿದ ನಂತರ ಈ ಟ್ರೈನ್ ಮುಖಾಂತರ ಕುಕ್ಕೆ ಸುಬ್ರಹ್ಮಣ್ಯ ರೈಲ್ವೆ ನಿಲ್ದಾಣಕ್ಕೆ ಬಂದರೆ ಅವರ ಊರುಗಳಿಗೆ ಆರಾಮಾಗಿ ಈ ಟ್ರೈನಲ್ಲಿ ಅವರು ಟ್ರಾವೆಲ್ ಮಾಡಬಹುದು ಸ್ನೇಹಿತರೆ.